ಇಟ್ಕೊಂಡು ಮಾಡ್ಕೋಬೇಕು ಅನ್ಸುತ್ತೆ ಇದನ್ನ. ನಾನು ಅಪಾರ್ಟ್ಮೆಂಟ್ದು ಪಾರ್ಕಿಂಗ್ ಲಾಟಲ್ಲಿ ಹೋಗಿ ಇದನ್ನು ಆನ್ ಮಾಡಿದೆ. ನನಗೆ ಈ ಪಾಸ್ತಾ ಕರ್ಲ್ಸ್ ಬೇಕಾಗಿಲ್ಲ, ಐ ಡೋಂಟ್ ಲೈಕ್ ಇಟ್. ಸೊ ಈ ಥರ ಪ್ರಾಡಕ್ಟಲ್ಲಿ ಸ್ಪಾರ್ಕ್ ಬಂತು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಪ್ರಾಡಕ್ಟ್ ವರ್ಕ್ ಆಗುತ್ತಾ ಇಲ್ವಾ ಅಂತ ಈ ವಿಡಿಯೋನಲ್ಲಿ ನೋಡೋಣ. If you like this video, don't forget to like, share and subscribe. Hi, welcome back to my YouTube channel. ನಿಮ್ಮನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ಇವತ್ತು ನಾವು ವಿಡಿಯೋ ಮಾಡ್ತಿರೋದು ಆಲನ್ ಟ್ರೂಮನ್ ವಾಲ್ಯೂಮೋ ಬ್ಲೋ ಬ್ರಷ್ ಮೇಲೆ. ಸೊ ದಿಸ್ ಇಸ್ ದ ಡಿವೈಸ್. ನಾನೇನು ಅನ್ಬಾಕ್ಸಿಂಗ್ ಅನ್ಪ್ಯಾಕಿಂಗ್ ಅದೆಲ್ಲ ಮಾಡಿಲ್ಲ. ಸೊ ನಾನು ರೀಸೆಂಟ್ಲಿ ಈ ಸೇಮ್ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ 1 month ago. ಆ್ಯಂಡ್ ಅದು ಬಂದಾಗ ನಂಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಏನಂದರೆ ಅದನ್ನು ನಾನು ಕನೆಕ್ಟ್ ಮಾಡಿದಾಗ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಯಿತು ಮತ್ತು ಡಿವೈಸಲ್ಲಿ ಸ್ಪಾರ್ಕ್ಸ್ ಬಂತು. ಸೊ ಐ ಡೋಂಟ್ ನೋ ಇದು ನನ್ನ ಮನೆ ವೈರಿಂಗ್ ಪ್ರಾಬ್ಲಮಾ ಅಥವಾ ಡಿವೈಸಲ್ಲೇ ಪ್ರಾಬ್ಲಮ್ ಇತ್ತಾ ಅಂತ. ಬಟ್ ಅವರು ನನಗೆ ರಿಪ್ಲೇಸ್ಮೆಂಟ್ ಕಳಿಸಿದ್ದಾರೆ. ಈ ಸಲ ನಾನು ಇದನ್ನು ಓಪನ್ ಮಾಡೋವಾಗ ಕೇರ್ಫುಲ್ಲಾಗಿ ಫಸ್ಟ್ ಟೈಮ್ ಕನೆಕ್ಟ್ ಮಾಡಿದಾಗ ಏನಾದ್ರು ಸ್ಪಾರ್ಕ್ ಬರುತ್ತಾ ಅಂತ ಫುಲ್ ಕಂಪ್ಲೀಟ್ ವಿಡಿಯೋ ಮಾಡಿಬಿಡ್ತೀನಿ. ಆ್ಯಂಡ್ ಐ ಶೋ ಯು ಗೈಸ್ ಇದು ಹೇಗೆ ವರ್ಕ್ ಆಗುತ್ತೆ. ಟೆಂಪ್ರೇಚರ್ ಸೆಟ್ಟಿಂಗ್ಸ್ ಎಲ್ಲ ಅದಕ್ಕೇನೋ ಡಬಲ್ ಕ್ಲಿಕ್ ಮಾಡಿ ವರ್ಕ್ ಆಗುವಂಥದ್ದೇನೋ ಇದೆ, ಅದೆಲ್ಲ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಪ್ರಾಡಕ್ಟ್ ವರ್ಕ್ ಆಗುತ್ತಾ ಇಲ್ವಾ ಅಂತ ಈ ವಿಡಿಯೋನಲ್ಲಿ ನೋಡೋಣ. ಐ ವಾಂಟ್ ಟು ಮೇಕ್ ದಿಸ್ ಕೈಂಡ್ ಆಫ್ ವಾಲ್ಯೂಮಿನಸ್ ಕರ್ಲ್ಸ್. ನನಗೆ ಈ ಪಾಸ್ತಾ ಕರ್ಲ್ಸ್ ಬೇಕಾಗಿಲ್ಲ, ಐ ಡೋಂಟ್ ಲೈಕ್ ಇಟ್. ಸೊ ಈ ಥರ ವಾಲ್ಯೂಮ್ ಕರ್ಲ್ಸ್ನ ಈ ವಾಲ್ಯೂಮೋನಲ್ಲಿ ಮಾಡ್ಬೋದೋ ಇಲ್ವೋ ಅಂತ ಈ ವಿಡಿಯೋನಲ್ಲಿ ನೋಡೋಣ. ಸೊ ಐಲ್ ಟೆಲ್ ಯು ಫಸ್ಟ್ ಟೈಮ್ ಈ ಪ್ರಾಡಕ್ಟ್ ತಂದಾಗ ಏನು ಪ್ರಾಬ್ಲಮ್ ಆಯಿತು ಅಂತ. ನಾನು ರೆಗ್ಯುಲರ್ ನನ್ನ ರೂಮಲ್ಲಿರೋ ಈ ಸ್ವಿಚ್ಗೆ ಕನೆಕ್ಟ್ ಮಾಡಿದೆ ಆ್ಯಂಡ್ ವಿತಿನ್ 10 minutes ನನ್ನ ಇಡೀ ಹೌಸ್ದು ಶಾರ್ಟ್ ಸರ್ಕ್ಯೂಟ್ ಆಗಿಬಿಡ್ತು. ಸೊ ಅಪ್ಪ ಹೇಳಿದ್ರು ಇದನ್ನು ರೆಗ್ಯುಲರ್ ಸ್ವಿಚ್ಚಲ್ಲಿ ಹಾಕೋ ಬದಲು ನಾನು ದೊಡ್ಡ ಸ್ವಿಚ್ಚಲ್ಲಿ ಹಾಕಬೇಕು, ಎಲ್ಲಿ ನಾವು ಫ್ರಿಜ್ಜು ಮೈಕ್ರೋವೇವ್ ಇದೆಲ್ಲ ಹಾಕ್ತೀವಲ್ಲ ಅಂಥ ಸ್ವಿಚ್ಚಲ್ಲಿ ಹಾಕಬೇಕು ಅಂತ. ಸೊ ತೊಗೊಂಡೋಗಿ ನಾನು ದೊಡ್ಡ ಸಾಕೆಟಲ್ಲಿ ಹಾಕಿದೆ ಆ್ಯಂಡ್ ಇಲ್ಲಿ ಕೂಡ ನಂದು ಇಡೀ ಮನೆ ಸರ್ಕಿಟ್ ಟ್ರಿಪ್ ಆಗೋಯ್ತು. ನನಗೆ ಇದು ಪ್ರಾಡಕ್ಟಲ್ಲಿ ಪ್ರಾಬ್ಲಮ್ ಇದೆಯಾ ಅಥವಾ ನಮ್ಮ ಮನೆ ವೈರಿಂಗಲ್ಲಿ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗಲಿಲ್ಲ. ಸೊ ನಾನೇನು ಅಂದ್ಕೊಂಡೆ, ಅಟ್ಲೀಸ್ಟ್ ನಾನು ಅರ್ಧ ಗಂಟೆ ಟೈಮ್ ಕೊಟ್ಟು ಈ ಪ್ರಾಡಕ್ಟ್ನ ಮತ್ತೆ ಆನ್ ಮಾಡ್ತೀನಿ. ವಾಟ್ ಇಫ್ ದ ಪ್ರಾಡಕ್ಟ್ ಇಟ್ ಸೆಲ್ಫ್ ಇಸ್ ಹೀಟೆಡ್ ಅಪ್ ಅಂತ ನಾನು ಅರ್ಧ ಗಂಟೆ ಟೈಮ್ ಕೊಟ್ಬಿಟ್ಟು ಈ ಸಲ ನಾನು ಅಪಾರ್ಟ್ಮೆಂಟ್ದು ಪಾರ್ಕಿಂಗ್ ಲಾಟಲ್ಲಿ ಹೋಗಿ ಇದನ್ನು ಆನ್ ಮಾಡಿದೆ. ಬಿಕಾಸ್ ಮತ್ತೆ ನನ್ನ ಹೌಸ್ ಸರ್ಕಿಟ್ ಟ್ರಿಪ್ ಆಗಬಾರ್ದು ಅಂತ. ಪಾರ್ಕಿಂಗ್ ಲಾಟಲ್ಲಿ ಇದು ಚೆನ್ನಾಗೇ ಓಡ್ತು, ಪ್ರಾಬ್ಲಮ್ ಇರಲಿಲ್ಲ, ಏನೂ ಸ್ಪಾರ್ಕ್ ಬರಲಿಲ್ಲ. ಸೊ ಐ ಡೋಂಟ್ ನೋ ಫಸ್ಟ್ 2 times ಯಾಕೆ ಪ್ರಾಬ್ಲಮ್ ಆಯಿತು ಅಂತ. ಬಟ್ ಈ ಸಲ ಏನು ನೋಟಿಸ್ ಮಾಡಿದೆ ಅಂದರೆ ಟೆಂಪ್ರೇಚರ್ ಹೀಟ್ ಆನ್ ಮಾಡಿದ್ರು ಕೂಡ ಪ್ರಾಡಕ್ಟ್ ಹೀಟ್ ಆಗ್ತಿರ್ಲಿಲ್ಲ. ಸೊ ಪ್ರಾಡಕ್ಟ್ನ ಹಾಗೆ ಡೈರೆಕ್ಟಾಗಿ ಹಿಡ್ಕೊಂಡ್ರು ತಣ್ಣಕ್ಕೆ ಇತ್ತು. ಸೊ ಐ ಇಮೇಲ್ ದ ನೈಕಾ ಟೀಮ್, ಅವ್ರಿಗೆ ಈ ವಿಡಿಯೋಸ್ ಎಲ್ಲ ಕಳಿಸ್ಬಿಟ್ಟು ಹೇಳಿದೆ ಈ ಥರ ಪ್ರಾಡಕ್ಟಲ್ಲಿ ಸ್ಪಾರ್ಕ್ ಬಂತು ಮತ್ತು ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರು ಪ್ರಾಡಕ್ಟ್ ಹೀಟ್ ಆಗ್ತಿಲ್ಲ ಅಂತ ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ದೇ ಸೆಡ್ ದೇ ವಿಲ್ ಗಿವ್ ಮೀ ಅ ರಿಪ್ಲೇಸ್ಮೆಂಟ್ ಪ್ರಾಡಕ್ಟ್ ವಿಚ್ ಇಸ್ ದಿಸ್. ಸೊ ನೀವು ಈ ಪ್ರಾಡಕ್ಟ್ ಯೂಸ್ ಮಾಡ್ತಿರೋವಾಗ ಮೇಕ್ ಶೋರ್ ಯು ಟೇಕ್ ವಿಡಿಯೋಸ್ ಆಫ್ ಎವ್ರಿಥಿಂಗ್. ಅವ್ರಿಗೆ ಅಕಸ್ಮಾತ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದಾಗ ಅವ್ರಿಗೆ ಇಮೇಲ್ ಮಾಡ್ತಿರಲ್ಲ, ದೇ ವಿಲ್ ಆಸ್ಕ್ ಏನಾದರೂ ವಿಡಿಯೋ ಇದೆಯಾ, ಶೋ ಅಸ್ ವಾಟ್ ದ ಪ್ರಾಬ್ಲಮ್ ಇಸ್ ಅಂತ. ಸೊ ವಿಡಿಯೋ ಮಾಡೋದನ್ನ ಮಾಡ್ಕೊಂಡ್ಬಿಡಿ. ಇಫ್ ದ ಪ್ರಾಬ್ಲಮ್ ಇಸ್ ನಾಟ್ ದೇರ್ ದೆನ್ ಗ್ರೇಟ್. ನಾವು ಲೆಟ್ಸ್ ಸ್ಟಾರ್ಟ್ ದ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್, ದಿ ಅನ್ಬಾಕ್ಸಿಂಗ್. This is a sealed box. It's a very pink device. I don't know if I like it this pink. It's a pink girly girl color. Okay, ಏನೇನಿದೆ ಬಾಕ್ಸಲ್ಲಿ? That's it. So just the product and ಇದು ಇನ್ಸ್ಟ್ರಕ್ಷನ್ ಮ್ಯಾನ್ಯೂಲ್ ಅಲ್ಲ. ಇನ್ಸ್ಟ್ರಕ್ಷನ್ ಮ್ಯಾನ್ಯೂಲ್ ಕೊಟ್ಟಿದ್ದರೆ ತುಂಬ ಹೆಲ್ಪ್ ಆಗಿರೋದು. ಬಟ್ ಇದು ಸುಮ್ಮನೆ ಹಾಗೆ ಒಂದಷ್ಟು ಯೂಸ್ಲೆಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇದರಲ್ಲಿ. ಸೇಫ್ಟಿ ಅದು ಇದು ಕೊಟ್ಟಿದ್ದಾರೆ, ಬಟ್ ಹೇಗೆ ಟೆಂಪ್ರೇಚರ್ ಸೆಟ್ಟಿಂಗ್ಸ್ ಎಲ್ಲ ಮಾಡೋದು ಅನ್ನೋದು ಕೊಟ್ಟಿಲ್ಲ. ಸೊ ದ್ಯಾಟ್ ಯು ವಾಚ್ ದಿಸ್ ವಿಡಿಯೋ ಆ್ಯಂಡ್ ಫೈಂಡ್ ಔಟ್. ಅವ್ರ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಕೊಟ್ಟಿಲ್ಲ ಅಲ್ಲ, ಸೊ ನಾನೇ ನಿಮಗೆ ಇದನ್ನು ಹೇಗೆ ಆನ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಡಿವೈಸ್ನ ಕನೆಕ್ಟ್ ಮಾಡಿದ್ಮೇಲೆ ಆಫ್ ಅಂತ ಇದೆಯಲ್ಲ, ಇದನ್ನು ಆನ್ ಮಾಡೋಕ್ಕೆ ಒಂದು ಸಲ ಪವರ್ ಬಟನ್ ಒತ್ತಿದ್ರೆ ಆಗಲ್ಲ, ಪ್ರೆಸ್ ಮಾಡಿ ಹೋಲ್ಡ್ ಮಾಡಬೇಕು, ಆಗ ಆನ್ ಆಗುತ್ತೆ. ಇದರ ಸ್ಟಾರ್ಟಿಂಗ್ ಟೆಂಪ್ರೇಚರೇ 130ಇಂದ 210ವರೆಗೂ ಹೋಗುತ್ತೆ ಟೆಂಪ್ರೇಚರು. ಸೊ ಅದಾಗದೆ 130ಗೆ ಹೋಗಿ ನಿಲ್ಲುತ್ತೆ.
130 ಮೇಲೆ ನೀವು ಇನ್ನೂ ಟೆಂಪ್ರೇಚರ್ ಜಾಸ್ತಿ ಮಾಡಬೇಕು ಅಂದರೆ ಆ ಪ್ಲಸ್ ಬಟನ್ ಒತ್ತಿದ್ರೆ ಆಗಲ್ಲ, ಬಿಕಾಸ್ ಇಲ್ಲೊಂದು ಚಿಕ್ಕ ಲಾಕ್ ಸಿಂಬಲ್ ಇದೆ ನೋಡಿ, ಅಂದರೆ ಟೆಂಪ್ರೇಚರ್ 130ಗೆ ಲಾಕ್ ಆಗಿದೆ ಅಂತ. ಸೊ ಯು ಹ್ಯಾವ್ ಟು ಡಬಲ್ ಟ್ಯಾಪ್ ದ ಪವರ್ ಬಟನ್. ಡಬಲ್ ಟ್ಯಾಪ್ ಮಾಡಿದಾಗ ಅನ್ಲಾಕ್ ಆಗುತ್ತೆ. ಸೊ ನೀವು ಟೆಂಪ್ರೇಚರ್ ಜಾಸ್ತಿ ಮಾಡ್ಬೋದು ಇವಾಗ. ಪ್ಲಸ್ ಬಟನ್ನ ಪ್ರೆಸ್ ಮಾಡಿ ಯಾವ ಟೆಂಪ್ರೇಚರ್ ಬೇಕೋ ಅಲ್ಲಿಗೆ ತಂದಿಟ್ರೆ ಅದಾಗದೆ ಅಲ್ಲಿವರೆಗೂ ಬಂದುಬಿಡುತ್ತೆ. ಸೊ ನೀವು ಮತ್ತೆ ಮತ್ತೆ ಒತ್ತಬೇಕಾಗಿಲ್ಲ, ಜಸ್ಟ್ ಯಾವ ಟೆಂಪ್ರೇಚರ್ ಬೇಕೋ ಒಂದು ಸಲ ಅಲ್ಲಿಗೆ ತಂದಿಡಿ, ಅದಾಗದೆ ಮ್ಯಾಚ್ ಆಗುತ್ತೆ. ನಾನಿವಾಗ 190ನಲ್ಲಿ ಯೂಸ್ ಮಾಡ್ತೀನಿ, ನೀವು ಬೇಕಿದ್ರೆ 210ವರೆಗೂ ಹೋಗ್ಬೋದು. ಫಸ್ಟೇ 190 ಯೂಸ್ ಮಾಡೋದು ಬೇಡ, ನಾನೇ ಬಿಗಿನರು. 170ನಲ್ಲಿ ಸ್ಟಾರ್ಟ್ ಮಾಡಿ ನೋಡ್ತೀನಿ. ಈ ಥರ ಕೈ ಹತ್ತಿರ ಹಿಡಿದ್ರೆ ಸಾಕು, ಡಿವೈಸ್ ಹೀಟ್ ಆಗಿರೋದು ಗೊತ್ತಾಗುತ್ತೆ ನಿಮಗೆ. ಐ ಥಿಂಕ್ ಕರ್ಲಿಂಗಿಂತ ಮುಂಚೆ ಇದು ಹೇರ್ನ ಫಸ್ಟು ಸ್ಟ್ರೇಟ್ ಮಾಡುತ್ತಾ ಕರೆಕ್ಟಾಗಿ ಅಂತ ನೋಡಬೇಕು. ಸ್ಟ್ರೇಟ್ನಿಂಗ್ ತುಂಬ ಈಸಿ ಇತ್ತು. ಟೆಂಪ್ರೇಚರ್ 170ಗೆ ಇಟ್ಬಿಟ್ಟು ಸುಮ್ಮನೆ ರೆಗ್ಯುಲರ್ ಬ್ರಷಲ್ಲಿ ಬಾಚೋ ಥರ ಈ ಥರ ಬಾಚ್ತಿದ್ದೆ. ಹೇರ್ ಫಾಲ್ ಕೂಡ ಆಗಿಲ್ಲ, ತುಂಬ ನೀಟಾಗಿ ಹೇರ್ ಸ್ಟ್ರೇಟ್ ಆಯಿತು. I think it did a good job of straightening the hair. ಒಂದು 10 ಟೈಮ್ಸ್ ಈ ಥರ ಬಾಚಿರ್ಬೋದು, ತುಂಬ ಟೈಮ್ ಏನು ಹಿಡಿಲಿಲ್ಲ. Really smooth, really easy to use. I loved how it straightened the hair. ಕರ್ಲ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ತುಂಬ ಈಸಿಯಾಗಿ ಸ್ಟ್ರೇಟ್ ಮಾಡ್ತು. ಇದು ನಿಜವಾಗ್ಲೂ 5 ಮಿನಿಟ್ಸ್ ಮೇಲೆ ತೊಗೊಂಡಿಲ್ಲ ಸ್ಟ್ರೇಟ್ ಮಾಡೋಕ್ಕೆ. ಐ ಲವ್ಡ್ ಇಟ್. ನಂಗೆ ಆಲ್ರೆಡಿ ಸ್ಟ್ರೇಟ್ ಹೇರ್ ಇರೋದ್ರಿಂದ ಇದು ತುಂಬ ಸ್ಟ್ರೇಟ್ ಮಾಡ್ತು ಅಂತ ನನ್ನ ಅತ್ತಿಗೆ ನಂಬಲಿಲ್ಲ. ಸೊ ಶಿ ಹ್ಯಾಸ್ ಕರ್ಲಿ ಹೇರ್. ಅವ್ರ ಕರ್ಲಿ ಹೇರ್ ಮೇಲೆ ಇದು ಎಷ್ಟು ಬೇಗ ಸ್ಟ್ರೇಟ್ ಮಾಡುತ್ತೆ ಅಂತ ನೋಡೋಣ. This is obviously curly hair. Let me brush through it. Since it's a roller, is it kind of hard to do for curly hair? It actually came smoothly. Oh. That's so straight. See? Ta-da! Okay, not bad. This is another strand bunch of curly hair that I'm going to straighten. Woohoo, it's done! And with absolutely no hair fall. I love it. Is that true? Check it out. Ooh, that's not bad. Alva? Yeah. This is a good product for straightening at least. ನನ್ನ ಕೂದಲನ್ನ ಸಕ್ಕದಾಗಿ ಸ್ಟ್ರೇಟ್ ಮಾಡ್ತು, ಬಟ್ ಕರ್ಲಿ ಮಾಡುತ್ತೋ ಇಲ್ವೋ ಅನ್ನೋದು ನೋಡಬೇಕು. ನನಗೆ ಬರ್ತಿಲ್ಲ ಇದನ್ನು ಕರ್ಲ್ ಮಾಡೋಕ್ಕೆ. ಸೊ ಚಿಕ್ಕ ಸೆಕ್ಷನ್ ತೊಗೊಂಡು ಮತ್ತೆ ಟ್ರೈ ಮಾಡೋಣ. 190ನಲ್ಲಿದೆ. ಕರ್ಲ್ 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 ಕರ್ಲ್. Okay, let's keep it here. Maybe 190 agalveno, so I'll try it at 210.
ಐ ಥಿಂಕ್ ಸ್ವಲ್ಪ ಕರ್ಲ್ ಆಯಿತು, ಸೊ ಐ ಆಮ್ ಗೆಟಿಂಗ್ ಅ ಹ್ಯಾಂಗ್ ಆಫ್ ಹೌ ಟು ಡೂ ಇಟ್. Okay. One last try. ಐ ಸಿ ಇಟ್, ಬಟ್ ಲಿಟ್ಲ್ ಬಿಟ್ ಆಫ್ ಅ ಸ್ಟ್ರಗಲ್ ಇದು, ಕಷ್ಟನೇ. ಬಟ್ ಅಟ್ಲೀಸ್ಟ್ ಬಂತಲ್ಲ, ಮೇ ಬಿ ಹೋಗ್ತಾ ಹೋಗ್ತಾ ನನಗೆ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದು ಈಸಿ ಆಗುತ್ತೆ. ಸೊ ಲೆಟ್ಸ್ ಟ್ರೈ ಅಗೇನ್. ಇದನ್ನು ಫಸ್ಟ್ ನಾನು ಸ್ವಲ್ಪ ಸ್ಟ್ರೇಟ್ ಮಾಡ್ಕೊಂಡು ಬಿಡ್ತೀನಿ. ಕಷ್ಟ ಇದೆ ಅಲ್ಲಿ ಕರ್ಲ್ ಮಾಡ್ಕೊಳ್ಳೋದು, ಬಟ್ ಅಟ್ಲೀಸ್ಟ್ ಐ ಗಾಟ್ ಒನ್. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೂ ಇಟ್ ಆ್ಯಂಡ್ ಹೇರ್ ಇಸ್ ಹೀಟಿಂಗ್ ಅಪ್ ಅ ಲಾಟ್. ಐ ವಿಲ್ ರೆಡ್ಯೂಸ್ ದ ಟೆಂಪರೇಚರ್. I don't think you should be using this device. By the way it smells, I think ಕೂದಲು ಸುಡುತ್ತಿದ್ದು. ತುಂಬ ಹೀಟ್ ಆಗ್ತಿದೆ. ಚೆನ್ನಾಗಾಗುತ್ತೆ. 170ನಲ್ಲಿ ಮಾಡ್ಕೋತೀನಿ, ಎಲ್ಲ ನನ್ನ ಕೂದಲು ಸುಟ್ಬಿಡುತ್ತೋ ಅಂತ ಭಯ. ತುಂಬ ಬಿಸಿ ಆಗ್ತಿತ್ತು, ಕೂದಲು ಸುಡದೆ ಹೋದರೂ ಐ ಜಸ್ಟ್ ಡೋಂಟ್ ವಾಂಟ್ ಹೇರ್ ಡ್ಯಾಮೇಜ್. ಇದನ್ನು ಡಿವೈಸ್ನ ಉಲ್ಟಾನೇ ಇಟ್ಕೊಂಡು ಮಾಡ್ಕೋಬೇಕು ಅನ್ಸುತ್ತೆ. ಇದನ್ನು ಉಲ್ಟಾ ಹಿಡ್ಕೊಂಡು ಹೀಗೆ ಕರ್ಲ್ ಮಾಡಿ ಸ್ಟ್ರೇಟ್ ಅಂತೂ ಆಗಿದೆ, ಚೆನ್ನಾಗಿ ಕಾಣ್ತಿದೆ, ಬಟ್ ಕರ್ಲ್ ಆಗ್ತಿಲ್ಲ. ಹೌ ಡು ದೇ ಡೂ ಇಟ್? ಯೂಟ್ಯೂಬಲ್ಲೆಲ್ಲ ತೋರಿಸ್ತಾರಲ್ಲ. ಕಡೆ ಸೈಡ್ ಟ್ರೈ ಮಾಡೋಣ. ಅಪ್ಸೈಡ್ ಡೌನ್. Keep turning it as you go down. ಐ ಥಿಂಕ್ ಐಲ್ ಟ್ರೈ ಸಮ್ ಅದರ್ ಡೇ. ನಂಗೆ ಸುಸ್ತಾಯಿತು, ಇದನ್ನು ಕರ್ಲ್ ಮಾಡಿ ಮಾಡಿ ವರ್ಕ್ ಆಗ್ತಿಲ್ಲ. ನನಗೂ ಲೈಫಲ್ಲಿ ಮಾಡೋ ಕೆಲಸ ಇದೆ, ಸೊ ಇದನ್ನು ಇಲ್ಲಿಗೆ ಬಿಟ್ಟು ಹೋಗ್ತಿದ್ದೀನಿ. ಆ್ಯಸ್ ಅ ಸ್ಟ್ರೇಟ್ನರ್ ದಿಸ್ ಇಸ್ ಅ ರಿಯಲಿ ಗುಡ್ ಪ್ರಾಡಕ್ಟ್, ಲವ್ ಇಟ್, 10 on 10. ಬಟ್ ಆ್ಯಸ್ ಎ ಕರ್ಲರ್ ಇನ್ನು ನೋಡಬೇಕು. ನನಗೆ ಯಾವತ್ತು ಇದನ್ನು ಕರ್ಲ್ ಮಾಡ್ಕೊಳ್ಳೋದು ಕಲಿತೀನೋ ಆವತ್ತು ನಾನು ಈ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನನಗೆ ಈ ಪ್ರಾಡಕ್ಟಲ್ಲಿ ಕರ್ಲ್ ಮಾಡೋಕ್ಕೆ ಬರಲಿಲ್ಲ. ನನಗೆ ಬರಲ್ವೋ ಅಥವಾ ಈ ಪ್ರಾಡಕ್ಟಲ್ಲೇ ಕರ್ಲ್ ಆಗಲ್ವೋ ಇನ್ನೂ ಗೊತ್ತಿಲ್ಲ. ನನಗೆ ಒಂದಷ್ಟು ವಿಡಿಯೋಸ್ ನೋಡಿ ನಾನು ಕಲಿಬೇಕು ಹೇಗೆ ಕರ್ಲ್ ಮಾಡೋದು ಅಂತ. ಇಲ್ಲೂ ಬಿಸಿ ಆಗುತ್ತೆ ಮುಟ್ಟಿದ್ರೆ. ಬಟ್ ಆ್ಯಸ್ ಅ ಸ್ಟ್ರೇಟ್ನರ್ ದಿಸ್ ಇಸ್ ಅ ಗುಡ್ ಪ್ರಾಡಕ್ಟ್. ಇಫ್ ಯು ಆರ್ ರನ್ನಿಂಗ್ ಲೇಟ್ ಟು ವರ್ಕ್, ನಿಮಗೆ ಅರ್ಜೆಂಟಲ್ಲಿರೋವಾಗ ಬೇಗ ನಿಮ್ಮ ಫ್ರಿಝಿ ಹೇರ್ನ ಸ್ಟ್ರೇಟ್ ಮಾಡ್ಕೋಬೇಕು ಅಂತಿದ್ರೆ ದಿಸ್ ಇಸ್ ಅ ಗುಡ್ ಪ್ರಾಡಕ್ಟ್. ಐ ರೆಕಮೆಂಡ್ ದಿಸ್ ಆ್ಯಸ್ ಎ ಸ್ಟ್ರೇಟ್ನಿಂಗ್ ಟೂಲ್, ಆ್ಯಸ್ ಅ ಕರ್ಲಿಂಗ್ ಟೂಲ್ ನಾಟ್ ಯೆಟ್. ಒಂದ್ಸಲ ಕಲ್ತ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಯು ವಿಲ್ ಗೆಟ್ ದಿಸ್ ಪ್ರಾಡಕ್ಟ್ ಫಾರ್ 2899 rupees ಆನ್ಲೈನ್. ಸೊ ಒಳ್ಳೆ ಬ್ಲೋ ಬ್ರಷ್ ಬೇಕು ಫಾರ್ ಸ್ಟ್ರೇಟ್ನಿಂಗ್ ಅಂದರೆ ಠಡಾ, ನೈಸ್ ಪ್ರಾಡಕ್ಟ್.